ಎಲ್ಲರಿಗೂ ಬೆಳಗಿನ ಶುಭೋದಯ ಮಕ್ಕಳೇ. ನಾವು ಈ ದಿನ ನಿನ್ನೆ ಅಧ್ಯಾಯದ ಮುಂದುವರೆದ ಭಾಗವನ್ನು ಕಲಿಯೋಣ. ನಿನ್ನೆ ನಾವು ಕ್ರೈಸ್ತ ಧರ್ಮದಲ್ಲಿ ಫಲಿತಾಂಶಗಳಾಗಿರ್ತಕ್ಕಂತಹ ಕ್ರೈಸ್ತ ಧರ್ಮದ ಆರಂಭ ಹಾಗೂ ಯೇಸು ಕ್ರಿಸ್ತರ ಜೀವನ ಮತ್ತು ಅವರ ಬೋಧನೆಗಳು, ಧರ್ಮ ಪ್ರಚಾರ ಮತ್ತು ಹಾಗೆಯೇ ಯೇಸು ಕ್ರಿಸ್ತನ ಸಂಬಂಧಿಸಿದಂತಹ ಕೊಡುಗೆಗಳು ಮತ್ತು ಕ್ರೈಸ್ತ ಧರ್ಮದಲ್ಲಿರ್ತಕ್ಕಂತಹ ಪಂಗಡಗಳ ಬಗ್ಗೆ ಅಧ್ಯಯನ ಮಾಡಿದ್ದೇವೆ ಮಕ್ಕಳ. ಆದರೆ ಈ ದಿನ ನಾವು ಇಸ್ಲಾಂ ಧರ್ಮದ ಬಗ್ಗೆ ಕಲಿಯೋಣ. ಇಸ್ಲಾಂ ಧರ್ಮದ ಫಲಿತಾಂಶಗಳೆಂದರೆ ಇಸ್ಲಾಂ ಧರ್ಮದ ಆರಂಭ, ಮೊಹಮ್ಮದ್ ಪೈಗಂಬರವರ ಜೀವನ ಮತ್ತು ಧರ್ಮ ಪ್ರಚಾರ, ಬೋಧನೆಗಳು, ಇಸ್ಲಾಂ ಧರ್ಮದ ಆಚರಣೆಗಳು, ಇಸ್ಲಾಂ ಧರ್ಮದ ಕೊಡುಗೆಗಳು, ಇಸ್ಲಾಂ ಧರ್ಮದ ಪಂಗಡಗಳು. ಮೊದಲನೇದಾಗಿರ್ತಕ್ಕಂಥದ್ದು ಇಸ್ಲಾಂ ಧರ್ಮ ಅಂತಕ್ಕಂಥದ್ದು ಎಲ್ಲಿ ಆರಂಭ ಆಗುತ್ತೆ ಅಂತಂದರೆ, ನಾವು ನೋಡ್ತಕ್ಕಂಥದ್ದು ಇಸ್ಲಾಂ ಧರ್ಮ ಅರೇಬಿಯಾದಲ್ಲಿ ಆರಂಭ ಆಗುತ್ತೆ. ನಾವು ಪಕ್ಕ ಪ್ರಪಂಚದಲ್ಲಿ 7 ಖಂಡಗಳನ್ನು ಕಾಣ್ತೀವಿ. ಒಂದು ನಾವು ಆಫ್ರಿಕಾ, ದಕ್ಷಿಣ ಅಮೆರಿಕಾ, ಉತ್ತರ ಅಮೆರಿಕಾ, ಆಸ್ಟ್ರೇಲಿಯಾ, ಅಂಟಾರ್ಟಿಕಾ, ಏಷ್ಯಾ ಮತ್ತು ಯುರೋಪ್ ಖಂಡ ಅಂತಕ್ಕಂಥದ್ದನ್ನು ಸಾಮಾನ್ಯವಾಗಿ ನಾವು ಪ್ರಪಂಚದಲ್ಲಿ 7 ಖಂಡಗಳನ್ನು ಕಾಣ್ತೀವಿ. ಈ ಒಂದು ಪ್ರಪಂಚದ ನಕಾಶೆಯನ್ನು ನೋಡಿದಾಗ ನಾವು ನೋಡ್ತಕ್ಕಂಥದ್ದು ಈ ಭಾಗದಲ್ಲಿ ಏಷ್ಯಾ ಖಂಡ ಅಂತಕ್ಕಂಥದ್ದನ್ನು ಕಾಣ್ತೀವಿ. ಇದು ಉತ್ತರ ಅಮೆರಿಕಾ, ದಕ್ಷಿಣ ಅಮೆರಿಕಾ, ಅಂಟಾರ್ಟಿಕಾ ಖಂಡ ಮತ್ತೆ ಯುರೋಪ್ ಖಂಡ, ಆಸ್ಟ್ರೇಲಿಯಾ ಖಂಡ ಅಂತಕ್ಕಂಥದ್ದನ್ನು 7 ಖಂಡಗಳಾಗಿ ಪ್ರಪಂಚದಲ್ಲಿ ನಾವು ಕಾಣ್ತಾ ಇದ್ದೀವಿ ಮಕ್ಕಳ. ಸೊ ಈ ಖಂಡದಲ್ಲಿ ನಾವು ಅರೇಬಿಯಾ ಅಂತಕ್ಕಂಥದ್ದಲ್ಲೂ ಇಸ್ಲಾಂ ಧರ್ಮ ಪ್ರಾರಂಭವಾಯಿತು. ಅರೇಬಿಯಾ ಅಂತಕ್ಕಂಥದ್ದು ಎಲ್ಲಿ ಕಂಡು ಬರುತ್ತಪ್ಪ ಅಂತಂದ್ರೆ ಏಷ್ಯಾ ಖಂಡದ ಪಶ್ಚಿಮ ಭಾಗದಲ್ಲಿ, ಏಷ್ಯಾದ ಪಶ್ಚಿಮ ಭಾಗದಲ್ಲಿರ್ತಕ್ಕಂತಹ ಒಂದು ಪರ್ಯಾಯ ದ್ವೀಪ. ಪರ್ಯಾಯ ದ್ವೀಪ ಅಂದರೆ ಏನು? ಈಗ ನಾವು ಅರೇಬಿಯಾ ಅಂತಕ್ಕಂಥ ಒಂದು ಪ್ರದೇಶವನ್ನ ಎಲ್ಲಿ ಕಾಣ್ತೀವಿ ಅಂತಂದ್ರೆ ಹೇಳ್ತೀರಾ? ಅರೇಬಿಯಾ ಅಂತಕ್ಕಂಥದ್ದು ಈ ಪ್ರದೇಶ ಏಷ್ಯಾ ಖಂಡದಲ್ಲಿ ಬರ್ತಕ್ಕಂತಹ ಒಂದು ಪಶ್ಚಿಮ ಭಾಗದಲ್ಲಿ ನಾವು ನೋಡ್ತಕ್ಕಂಥದ್ದು. ಇದನ್ನು ಪರ್ಯಾಯ ದ್ವೀಪ ಎಂದು ಕರೆಯುತ್ತಾರೆ. ಏಕೆ ಪರ್ಯಾಯ ದ್ವೀಪ ಅಂದ್ರೆ ಏನು ಅಂತ ಗೊತ್ತಿದೆಯಾ ನಿಮ್ಗೆ ಯಾರಾದ್ರೂ? ಏನು? 3 ಕಡೆ ಸಮುದ್ರ ಇದ್ದು ಒಂದು ಕಡೆ ದ್ವೀಪವಾಗಿದ್ದರೆ ಅದನ್ನ ಪರ್ಯಾಯ ದ್ವೀಪ ಎಂದು ಕರೆಯುತ್ತೇವೆ. ಪರ್ಯಾಯ ದ್ವೀಪ ಅಂದ್ರೆ ಏನು? 3 ಕಡೆ ನೀರಿದ್ದು ಒಂದು ಕಡೆ ಭೂಭಾಗವಿದ್ದರೆ ಅದನ್ನ ನಾವೇನಂತ ಕರಿತೀವಿ? ಪರ್ಯಾಯ ದ್ವೀಪ ಎಂದು ಕರೆಯುತ್ತೇವೆ. ಹಾಗೆಯೇ ಇಸ್ಲಾಂ ಧರ್ಮ ಅಂತಕ್ಕಂಥದ್ದು ಸೌದಿ ಅರೇಬಿಯಾದ ಪಶ್ಚಿಮ ಭಾಗದಲ್ಲಿರ್ತಕ್ಕಂತಹ ಒಂದು ಪರ್ಯಾಯ ದ್ವೀಪವಾಗಿದೆ. ಇದು ಮರುಭೂಮಿ ಪ್ರದೇಶವಾಗಿತ್ತು. ಮರುಭೂಮಿ ಪ್ರದೇಶ ಅಂದರೆ ಸಾಮಾನ್ಯವಾಗಿ ಅಲ್ಲಿ ವ್ಯವಸಾಯಕ್ಕೆ ಯೋಗ್ಯವಾಗಿರ್ತಕ್ಕಂತಹ ಸ್ಥಳವಾಗಿರುವುದಿಲ್ಲ ಹಾಗೂ ಅಲ್ಲಿ ನೀರು ಅಂತಕ್ಕಂಥದ್ದು ಸಿಗಲ್ಲ. ಆದ್ದರಿಂದ ಹೆಚ್ಚಾಗಿ ಆ ಮರುಭೂಮಿ ಪ್ರದೇಶ ಬರೀ ಉಸುಕಿನಿಂದ, ಮರಳಿನಿಂದ ತುಂಬಿರ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ನಾವು ಕಾಣಬಹುದು. ಆದ್ದರಿಂದ ಅಲ್ಲಿ ಏನು ಮಾಡ್ತಾ ಇದ್ರು? ಅರೇಬಿಯಾದ ವಲಸೆಗಾರರು ಅಂತಕ್ಕಂಥವ್ರು ಏನು ಮಾಡ್ತಾ ಇದ್ರು? ಯೋಗ್ಯವಾಗಿರ್ತಕ್ಕಂಥ ಭೂಮಿಯನ್ನ ಮತ್ತು ನೀರನ್ನು ಹುಡುಕೊಂಡು ವಲಸೆಯನ್ನು ಮಾಡುತ್ತಾ ಹೋಗಿ ನೆಲೆಸ್ತಾ ಇದ್ರು. ಆ ನೆಲೆಸಿರ್ತಕ್ಕಂಥ ಪ್ರದೇಶಗಳೆಂದರೆ ಮೆಕ್ಕಾ ಮತ್ತು ಮದೀನಾ. ಮೆಕ್ಕಾ ಮತ್ತು ಮದೀನಾ ಮಕ್ಕಳ, ಈ ಒಂದು ಪ್ರಪಂಚದ ನಕಾಶೆಯಲ್ಲಿ ನಾವು ಮೆಕ್ಕಾ ಮದೀನಾ ಅಂತಕ್ಕಂಥ ಸೌದಿ ಅರೇಬಿಯಾದಲ್ಲಿ ನೋಡಿದಾಗ ನೋಡಿಲಿ, ಇದು ಮೆಕ್ಕಾ, ಇದು ಮದೀನಾ ಅಂತಕ್ಕಂತಹ 2 ಪ್ರದೇಶಗಳು. ಮೆಕ್ಕಾ ಮತ್ತು ಮದೀನಾ ಈ 2 ಪ್ರದೇಶಗಳು, ಇದು ಮದೀನಾ, ಇದು ಮೆಕ್ಕಾ ಅಂತಕ್ಕಂಥ 2 ಪ್ರದೇಶಗಳಲ್ಲಿ ಹೋಗಿ
ನೆಲೆಸ್ತಾ ಇದ್ರು. ಯಾರು? ಅರೇಬಿಯನ್ನರು. ಯಾಕೆ ಹೇಳಿ ನೋಡೋಣ. ಅರೇಬಿಯಾ ಅಂತಕ್ಕಂಥದ್ದು ಏನಾಗಿತ್ತು? ಮರುಭೂಮಿ ಪ್ರದೇಶವಾಗಿದ್ದರಿಂದ ಅದು ಕೃಷಿಗೆ ಯೋಗ್ಯವಾಗಿರಲಿಲ್ಲ ಮತ್ತು ನೀರು ಸಿಗ್ತಿರ್ಲಿಲ್ಲ. ಆದ್ರಿಂದ ಅಲ್ಲಿ ಏನ್ ಮಾಡ್ತಾ ಇದ್ರು ಜನರು ಅಂತಕ್ಕಂಥವ್ರು ಕೃಷಿಯನ್ನ ಮಾಡುವುದಕ್ಕೆ ಹೋಗಿ ಬೇರೆ ದೇಶಗಳಲ್ಲಿ ವಲಸೆ ಮಾಡಿ ಅಲ್ಲಿ ನೆಲೆಸ್ತಾ ಇದ್ರು. ಆ ನೆಲೆಸಿರ್ತಕ್ಕಂಥ ಪ್ರದೇಶಗಳನ್ನ ಏನಂತ ಕರಿತೀವಿ ನಾವು? ಮೆಕ್ಕಾ ಮತ್ತು ಮದೀನಾ ಅಂತಕ್ಕಂಥದ್ದು. ಅರ್ಥ ಆಯ್ತಾ ಮಕ್ಕಳ? ಇನ್ನೊಮ್ಮೆ ಇಲ್ಲ ನೋಡಿ, ನಾವು ನೋಡೋಣ. ಇಸ್ಲಾಂ ಧರ್ಮ ಆರಂಭದಲ್ಲಿ ಅರೇಬಿಯಾದಲ್ಲಿ. ಅರೇಬಿಯಾ ಅಂತಕ್ಕಂಥದ್ದು ಯಾವ ಖಂಡದಲ್ಲಿ ಬರ್ತದೆ? ಏಷ್ಯಾ ಖಂಡದ ಪಶ್ಚಿಮ ಭಾಗದಲ್ಲಿ ಕಂಡು ಬರುತ್ತೆ. ಈ ಅರೇಬಿಯಾ ಅಂತಕ್ಕಂಥದ್ದು ಒಂದು ಪರ್ಯಾಯ ದ್ವೀಪ. ಪರ್ಯಾಯ ದ್ವೀಪ ಅಂದ್ರೆ ಏನು? ಸುತ್ತಲೂ ನೀರಿದ್ದು ಒಂದು ಕಡೆ ಭೂಭಾಗವಿದ್ದರೆ ಅದನ್ನೇನಂತ ಕರಿತೀವಿ? ಪರ್ಯಾಯ ದ್ವೀಪ. ಹಾಗೆಯೇ ಅರೇಬಿಯಾ ಅಂತಕ್ಕಂಥದ್ದು ಮರುಭೂಮಿ ಪ್ರದೇಶವಾಗಿತ್ತು. ಆ ಮರುಭೂಮಿ ಪ್ರದೇಶ ಆಗಿದ್ದರಿಂದ ಅರೇಬಿಯನ್ ಜನರು ಎಲ್ಲಿ ಹೋಗ್ತಾ ಇದ್ರು? ಯೋಗ್ಯವಾಗಿರ್ತಕ್ಕಂತಹ ಭೂಮಿಯನ್ನ ಅಥವಾ ಕೃಷಿ ಭೂಮಿಯನ್ನು ಹುಡ್ಕೊಳ್ತಾ, ನೀರನ್ನು ಹುಡ್ಕೊಳ್ತಾ ವಲಸೆ ಹೋಗಿ ಅಲ್ಲಿ ನೆಲೆಸ್ತಾ ಇದ್ರು. ಹಾಗೆ ಅರೇಬಿಯಾದಲ್ಲಿ ಜನರು ಅಂತಕ್ಕಂಥವರು ಮೆಕ್ಕಾ ಮದೀನಾ ಪ್ರದೇಶಗಳಲ್ಲಿ ಹೋಗಿ ನೆಲೆಸ್ತಾ ಇದ್ರು. ಅರ್ಥ ಆಯ್ತಾ ಮಕ್ಕಳ? ನೆಕ್ಸ್ಟ್ ಮುಂದೆ ನಾವು ನೋಡಿದಾಗ ಇಸ್ಲಾಂ ಧರ್ಮದ ಜನರು ಏನ್ ಮಾಡ್ತಾ ಇದ್ದಾರೆ? ಬಹುದೇವತಾ ಆರಾಧಕರಾಗಿದ್ದರು. ಬಹುದೇವತಾ ಅಂದ್ರೆ ಏನು? ಬಹಳಷ್ಟು ದೇವರುಗಳನ್ನ ಪೂಜಿಸ್ತಾ ಇದ್ರು ಅಂತ ಅರ್ಥ. ಉದಾಹರಣೆಗೆ ಅವ್ರು ಯಾವ ದೇವರುಗಳನ್ನು ಅಂದ್ರೆ ಕಲ್ಲು, ಮರ ಮತ್ತು ಚಿರುಮೆಗಳನ್ನ ಪೂಜೆ ಮಾಡ್ತಾ ಇದ್ರು. ಚಿರುಮೆಗಳಂತಂದ್ರೆ ಸಾಮಾನ್ಯವಾಗಿ ಕಲ್ಲು, ಮರ ಅಂತ ನಿಮಗೆ ಗೊತ್ತಿದೆ. ಚಿರುಮೆಗಳಂದ್ರೆ ವಿಗ್ರಹಗಳನ್ನ, ಶಿಲೆಗಳನ್ನ ಪೂಜೆ ಮಾಡ್ತಕ್ಕಂಥದ್ದನ್ನ ನಾವು ಕಾಣ್ತಾ ಇದ್ವಿ. ಎಲ್ಲಿ? ಅರೇಬಿಯಾದಲ್ಲಿರ್ತಕ್ಕಂತಹ ಮೆಕ್ಕಾ ಮತ್ತು ಮದೀನಾಗಳಲ್ಲಿ ಜನರು ಬಹುದೇವತಾ ಆರಾಧಕರಾಗಿ ಇದ್ರು. ಆ ಒಂದು ಆರಾಧನೆ ಅಂತಕ್ಕಂಥ ಯಾವ್ಯಾವ ದೇವರುಗಳನ್ನ ಆರಾಧನೆ ಮಾಡ್ತಿದ್ರು? ಕಲ್ಲು, ಮಧು ಮತ್ತು ಚಿಲುಮೆಗಳನ್ನ ಅವರು ಪೂಜಿಸ್ತಾ ಇದ್ರು. ಅವರ ಪ್ರಮುಖವಾಗಿರ್ತಕ್ಕಂತಹ ಸ್ಥಳ, ಧಾರ್ಮಿಕ ಸ್ಥಳ ಅಂದ್ರೆ ಕಾಬಾ ಅಂತಕ್ಕಂಥದ್ದು ಪ್ರಮುಖ ಧಾರ್ಮಿಕ ಸ್ಥಳವಾಗಿತ್ತು. ಪ್ರಮುಖವಾಗಿರ್ತಕ್ಕಂತಹ ಧಾರ್ಮಿಕ ಕೇಂದ್ರವಾಗಿತ್ತು ಕಾಬಾ ಅಂತಕ್ಕಂಥದ್ದು. ಈ ಕಾಬಾ ಅಂತಕ್ಕಂಥದ್ದನ್ನ, ಕಾಬಾ ಅಂದ್ರೆ ಏನಂದ್ರೆ ಧರ್ಮಕ್ಕೆ ಸಂಬಂಧಿಸಿದಂತ ಒಂದು ಪವಿತ್ರವಾದ ಸ್ಥಳವನ್ನೇ ಅವರು ಕಾಬಾ ಎಂದು ಕರೀತಾ ಇದ್ರು. ಅರ್ಥ ಆಯ್ತಾ? ನೋಡ್ರಿ ಏನಂತ ಅರ್ಥ ಆಯ್ತು? ಇಸ್ಲಾಂ ಧರ್ಮದಲ್ಲಿರ್ತಕ್ಕಂಥ ಅರೇಬಿಯನ್ ಅಂತಕ್ಕಂಥವರು ದೇವತಾ ಆರಾಧಕರಾಗಿದ್ದರು. ಯಾವ್ಯಾವ ದೇವರುಗಳನ್ನು ಪೂಜೆ ಮಾಡ್ತಾ ಇದ್ರು? ಕಲ್ಲು, ಮರ ಮತ್ತು ಚಿಲುಮೆಗಳನ್ನ ಪೂಜೆ ಮಾಡ್ತಾ ಇದ್ರು. ಚಿಲುಮೆಗಳಂದ್ರೆ ವಿಗ್ರಹಗಳು ಮತ್ತು ಶಿಲೆಗಳನ್ನು ಸಹ ಪೂಜೆ ಮಾಡ್ತಾ ಇದ್ರು. ಕಾಬಾ ಅಂತಕ್ಕಂಥದ್ದನ್ನ ಒಂದು ಧಾರ್ಮಿಕ ಕೇಂದ್ರ ಇತ್ತು. ಕಾಬಾ ಅಂದ್ರೆ ಪವಿತ್ರವಾಗಿರ್ತಕ್ಕಂಥ ಒಂದು ಸ್ಥಳ ಅಂತ ಹೇಳ್ಬಿಟ್ಟು ಹೇಳ್ಬೋದು. ನೆಕ್ಸ್ಟ್ ನಾವು ನೋಡ್ತಕ್ಕಂಥದ್ದು ಮುಂದಿನ ಇದರಲ್ಲಿ ಈಗ ಇಸ್ಲಾಂ ಧರ್ಮದ ಒಂದು ಸ್ಥಾಪನೆ ಮತ್ತು ಅದರ ಇಸ್ಲಾಂ ಧರ್ಮದ ಆರಂಭವನ್ನು ನೋಡಿ. ಎರಡನೇದಾಗಿರ್ತಕ್ಕಂಥದ್ದು ಮೊಹಮ್ಮದ್ ಪೈಗಂಬರರ ಜೀವನ. ಮೊಹಮ್ಮದ್ ಪೈಗಂಬರರ ಜೀವನ. ಪೈಗಂಬರರ ಒಂದು ಜೀವನ. ಮೊಹಮ್ಮದ್ ಪೈಗಂಬರರು ಅಂತಕ್ಕಂಥವರು ಇಸ್ಲಾಂ ಧರ್ಮದ ಪ್ರವಾದಿಗಳು ಅಂತಕ್ಕಂಥವ್ರು ಆಗಿತ್ತು. ಪ್ರವಾದಿ ಅಂದರೆ ದೇವರ ಪುತ್ರ. ಮೊಹಮ್ಮದ್ ಪೈಗಂಬರ್ ಅಂತಕ್ಕಂಥವರು ಏನಾಗಿದ್ರು? ಇಸ್ಲಾಂ ಧರ್ಮದ ಪ್ರವಾದಿಗಳಾಗಿದ್ದರು. ಇವರು ಶಾಲಿವಾಹನ ಶಕ 577ರಲ್ಲಿ ಜನಿಸ್ತಾರೆ. 577ರಲ್ಲಿ ಜನನ. ಇವರ ತಂದೆ ಅಬ್ದುಲ್ಲಾ, ತಾಯಿ ಅಮೀನಾ ಅಂತಕ್ಕಂಥವರು ಆಗಿದ್ದರು. ಪ್ರವಾದಿ ಮೊಹಮ್ಮದ್ ಅಂತಕ್ಕಂಥವರು ಇಸ್ಲಾಂ ಧರ್ಮದ ಪ್ರವಾದಿಗಳಾಗಿದ್ದರು
ಮೊಹಮ್ಮದ್ ಪೈಗಂಬರ್ ಅಂತಕ್ಕಂಥವರು ಇವರು ಶಕವರ್ಷದಲ್ಲಿ 1577ರಲ್ಲಿ ಇವರು ಜನ್ಮವನ್ನ ಪಡೀತಾರೆ. ತಂದೆ ಅಬ್ದುಲ್ಲಾ, ತಾಯಿ ಅಮೀನಾ ಅಂತಕ್ಕಂಥವರು ಇವರ ಜನ್ಮ ನೀಡಿರ್ತಕ್ಕಂಥವರು. ಇವರು ಬಾಲ್ಯದಲ್ಲಿಯೇ ಮಹಮ್ಮದ್ ಅವರು ಅಂತಕ್ಕಂಥವರು ತಂದೆಯಾಗಿರ್ತಕ್ಕಂಥ ಅಬ್ದುಲ್ಲಾ ಮತ್ತು ತಾಯಿಯಾಗಿರ್ತಕ್ಕಂಥ ಅಮೀನಾ ಅವರನ್ನು ಕಳೆದುಕೊಳ್ಳುತ್ತಾರೆ. ಆನಂತರ ದಿನದಲ್ಲಿ ಅವನು ಬಾಲ್ಯದಲ್ಲಿ ತನ್ನ ಚಿಕ್ಕಪ್ಪನ ಆಶ್ರಯದಲ್ಲಿ ಬೆಳೀತಾರೆ. ಆರಂಭದಲ್ಲಿ ಇವರು ಕುರಿಯನ್ನ ಕಾಯ್ತಾರೆ. ಆರಂಭದಲ್ಲಿ ಏನ್ ಮಾಡ್ತಾರೆ ಮಕ್ಕಳ, ಇವರು ಕುರಿಯನ್ನು ಕಾಯ್ತಾರೆ. ನಂತರ ದಿನಗಳಲ್ಲಿ ತನ್ನ ಚಿಕ್ಕಪ್ಪನೊಂದಿಗೆ ಮೆಕ್ಕಾ ಮತ್ತು ಸಿರಿಯಾ ಪ್ರದೇಶಗಳಿಗೆ ಇವರು ಏನ್ ಮಾಡ್ತಾರೆ, ವ್ಯಾಪಾರಕ್ಕಾಗಿ ಹೋಗ್ತಾರೆ. ಯಾವ ಪ್ರದೇಶಗಳಿಗೆ ಹೋಗ್ತಾರೆ? ಮೆಕ್ಕಾ ಮತ್ತು ಸಿರಿಯಾ. ನಾವು ಪ್ರಪಂಚದ ನಕಾಶೆಯಲ್ಲಿ ನೋಡಿದಾಗ ಮೆಕ್ಕಾ ಮತ್ತು ಸಿರಿಯಾ ಅಂತಕ್ಕಂತಹ ಪ್ರದೇಶಗಳಲ್ಲಿ ಹೋಗಿ ಕಾಣಿಸ್ತಿದೆಯಲ್ಲ, ಮೆಕ್ಕಾ ಮತ್ತು ಸಿರಿಯಾ ಅಂತಕ್ಕಂಥದ್ದು. ಇಲ್ಲಿ ಸಿರಿಯಾ ಇದೆ, ಇದು ಮೆಕ್ಕಾ. ಈ ಪ್ರದೇಶಗಳಲ್ಲಿ ಹೋಗಿ ವ್ಯಾಪಾರವನ್ನ ನಡೆಸುತ್ತಾರೆ. ಆ ಒಂದು ಮೆಕ್ಕಾ ಹೋದಂತಹ ಸಂದರ್ಭದಲ್ಲಿ, ಸಿರಿಯಾ ಪ್ರದೇಶಗಳಿಗೆ ವ್ಯಾಪಾರಕ್ಕೆ ಹೋದಂತಹ ಸಂದರ್ಭದಲ್ಲಿ ಶ್ರೀಮಂತ ಒಬ್ಬ ವಿಧಿಗೆ ಮಹಮ್ಮದರಿಗೆ ಪರಿಚಯವಾಗುತ್ತಾರೆ. ಆ ಶ್ರೀಮಂತ ವಿಧಿಗೆ ಹೆಸರು ಖದೀಜಾ ಅಂತಕ್ಕಂಥವರು ಪರಿಚಯವಾಗುತ್ತದೆ. ಯಾರು? ಶ್ರೀಮಂತ ವಿಧಿಯಾಗಿರ್ತಕ್ಕಂತಹ ಖದೀಜಾ ಅಂತಕ್ಕಂಥವರು ಯಾರಿಗೆ ಪರಿಚಯವಾಗ್ತಾರೆ? ಮೊಹಮ್ಮದ್ ಪೈಗಂಬರರಿಗೆ ಪರಿಚಯವಾಗ್ತಾರೆ. ಈ ಶ್ರೀಮಂತ ವಿಧಿಯಲ್ಲಿ ಸೇವಾ ನೌಕರನಾಗಿ ಮಹಮ್ಮದ್ ಅಂತಕ್ಕಂಥವರು ಸೇರಿಕೊಳ್ಳುತ್ತಾರೆ. ಖದೀಜಾ ಅಂತಕ್ಕಂಥವರ ಒಬ್ಬ ಶ್ರೀಮಂತ ವಿಧಿವೆಯ ಅವರ ಆಶ್ರಯದಲ್ಲಿ ಅಥವಾ ಅವರ ಒಂದು ಕೆಲಸದಲ್ಲಿ ಸೇರಿಕೊಳ್ಳುತ್ತಾರೆ. ಸೇವಾ ನೌಕರಿಯಾಗಿ ಕೆಲಸದಲ್ಲಿ ಆರಂಭಿಸ್ತಾರೆ. ಆ ನಂತರ ದಿನಗಳಲ್ಲಿ ಅವರು ಆ ಖದೀಜಾ ಅಂತಕ್ಕಂಥ ಒಬ್ಬ ವಿಧಿವೆಯನ್ನ ಮದುವೆಯಾಗ್ತಾರೆ. ಮದುವೆ ಆದ ನಂತರ ಅವರಿಬ್ಬರಿಗೆ 2 ಜನ ಪುತ್ರರು, 4 ಜನ ಪುತ್ರಿಯರು ಅಂತಕ್ಕಂಥವರು ಜನಿಸ್ತಾರೆ. ಇದಾದ ನಂತರ ಮಹಮ್ಮದ್ ಅಂತಕ್ಕಂಥವರು ವ್ಯಾಪಾರಕ್ಕಾಗಿ ಬೇರೆ ಬೇರೆ ಅಥವಾ ಜವಳಿ ವ್ಯಾಪಾರಕ್ಕಾಗಿ ಬೇರೆ ಬೇರೆ ದೇಶಗಳಿಗೆ ಹೋಗಲು ಪ್ರಾರಂಭಿಸುತ್ತಾರೆ. ಅರ್ಥ ಇದೆ ಹೇಳಿದ್ದು? ಮೊಹಮ್ಮದ್ ಪೈಗಂಬರ್ ಅಂತಕ್ಕಂಥವರು 577ರಲ್ಲಿ ಜನಿಸ್ತಾರೆ. ತಂದೆಯಾಗಿರ್ತಕ್ಕಂಥ ಅಬ್ದುಲ್ಲಾ, ತಾಯಿಯಾಗಿರ್ತಕ್ಕಂಥ ಅಮೀನಾ ಅಂತಕ್ಕಂಥವರು ಆಗ್ತಾರೆ. ಬಾಲ್ಯದಲ್ಲಿ ತನ್ನ ತಂದೆ ತಾಯಿಗಳನ್ನ ಕಳೆದುಕೊಳ್ತಾರೆ. ಆಗ ಅವರು ಯಾರ ಆಶ್ರಯದಲ್ಲಿ ಬೆಳೀತಾರೆ? ತನ್ನ ಚಿಕ್ಕಪ್ಪನ ಆಶ್ರಯದಲ್ಲಿ ಬೆಳೆದು ನಂತರ ದಿನಗಳಲ್ಲಿ ಅವರು ಆರಂಭದ ದಿನಗಳಲ್ಲಿ ಕುರಿಯನ್ನು ಕಾಯ್ತಾ ಇದ್ದರು. ಹಾಗೂ ತನ್ನ ಚಿಕ್ಕಪ್ಪನ ಜೊತೆಯಲ್ಲಿ ಮೆಕ್ಕಾ ಮತ್ತು ಸಿರಿಯಾಗೆ ವ್ಯಾಪಾರಕ್ಕಾಗಿ ಹೋಗುತ್ತಿದ್ದರು. ಆ ವ್ಯಾಪಾರಕ್ಕೆ ಹೋದಂತಹ ಸಂದರ್ಭದಲ್ಲಿ ಖದೀಜಾ ಅಂತಕ್ಕಂಥ ಒಬ್ಬ ಮಹಿಳೆ ಅಂತಕ್ಕಂಥವಳು ಇವರಿಗೆ ಪರಿಚಯವಾಗುತ್ತೆ. ಆ ಖದೀಜಾ ಅಂತಕ್ಕಂಥ ಪರಿಚಯ ನಂತರ ಆ ವಿಧಿವೆಯನ್ನ, ಶ್ರೀಮಂತ ವಿಧಿವೆಯನ್ನ ಇವರು ವಿವಾಹವಾಗಿ ಇವರಿಗೆ ಏನಿರ್ತದೆ 2 ಜನ, ಇವರಿಬ್ಬರಿಗೂ 2 ಜನ ಪುತ್ರಿಯರು, 2 ಜನ ಪುತ್ರರು, 4 ಜನ ಪುತ್ರಿಯರು ಅಂತಕ್ಕಂಥವ್ರು ಆಗ್ತಾರೆ. ಆನಂತರ ದಿನಗಳಲ್ಲಿ ಇವರು ಜವಳಿ ವ್ಯಾಪಾರಕ್ಕಂತ ಬೇರೆ ಬೇರೆ ದೇಶಕ್ಕೆ ಹೋದಂತಹ ಸಂದರ್ಭದಲ್ಲಿ ಇವರಿಗೆ ಏನ್ ಮಾಡ್ತಾರೆ? ಕ್ರೈಸ್ತ ಮತ್ತು ಯಹೂದಿಗಳ ಒಂದು ಪರಿಚಯ, ಯಹೂದಿ ಧರ್ಮಗಳ ಒಂದು ಪರಿಚಯ ಅಂತಕ್ಕಂಥದ್ದು ಆಗುತ್ತೆ. ಯಾವ ಧರ್ಮಗಳು ಅಂದ್ರೆ ಕ್ರೈಸ್ತರ ಮತ್ತು ಯಹೂದಿಗಳು ಅಂತಕ್ಕಂಥವರು ಪರಿಚಯವಾಗಿ ಅವರು ಏಕದೇವದ ಆರಾಧನೆಯಲ್ಲಿ ನಂಬಿಕೆಯನ್ನು ಇಟ್ಟಿದ್ದರು. ಏಕತಾ ದೇವತಾ ಆರಾಧನೆಯಲ್ಲಿ ನಂಬಿಕೆಯನ್ನು ಇಟ್ಟಿದ್ದರು. ಯಾರು? ಈ ಕ್ರೈಸ್ತರು ಮತ್ತು ಯಹೂದಿಗಳು ಅಂತಕ್ಕಂಥವ್ರು ಏಕದೇವತಾ ಆರಾಧನೆಯಲ್ಲಿ ಇದ್ದರು. ಏಕದೇವತಾ ಆರಾಧನೆಯನ್ನ ಮಾಡ್ತಾರೆ. ಇದನ್ನು ಮನಗಂಡ ಮೊಹಮ್ಮದರು ಅಂತಕ್ಕಂಥವರು ಅವುಗಳನ್ನು ನಮ್ಮ ಅರೇಬಿಯಲ್ಲಿ ಅಳವಡಿಸಿಕೊಳ್ಬೇಕು. ಆ ತತ್ವಗಳನ್ನು ಅಥವಾ ಜ್ಞಾನವನ್ನು ಅಳವಡಿಸಿಕೊಳ್ತಕ್ಕಂಥ ಒಂದು ಅಥವಾ ಅರೇಬಿಯದಲ್ಲಿರ್ತಕ್ಕಂಥ ಸಾಮಾಜಿಕ ಧಾರ್ಮಿಕ ನ್ಯೂನ್ಯತೆಗಳನ್ನು ಹೋಗಲಾಡಿಸುವುದಕ್ಕಾಗಿ ಅದನ್ನ ಪಣತೊಟ್ಟು ಏನ್ ಮಾಡ್ತಾರೆ? ಮೊಹಮ್ಮದರು ಅಂತಕ್ಕಂಥವ್ರು ಮೆಕ್ಕಾದಲ್ಲಿರ್ತಕ್ಕಂತಹ ಒಂದು ಮೆಕ್ಕಾದ ಹೀರಾ ಅಂತಕ್ಕಂಥ ಒಂದು ಬೆಟ್ಟದಲ್ಲಿ ಹೋಗಿ
ಧ್ಯಾನಾಸಕ್ತರಾಗ್ತಾರೆ. ಹೀರಾ ಅಂತಕ್ಕಂಥ ಒಂದು ಬೆಟ್ಟದಲ್ಲಿ ಯಾರು ಮಹಮ್ಮದ್ ಅಂತಕ್ಕಂಥವರು ಹೋಗಿ ಧ್ಯಾನಾಸಕ್ತರಾಗಿ ಅವರು ಜ್ಞಾನೋದಯವನ್ನ ಪಡೆದುಕೊಳ್ತಾರೆ. ಧ್ಯಾನಾಸಕ್ತರಾಗಿ ಜ್ಞಾನೋದಯವನ್ನು ಪಡೆದುಕೊಂಡ ನಂತರ ಜನರು ಇವನನ್ನ ದೇವದೂತ ಅಂತಕ್ಕಂಥದ್ದನ್ನ ಸಂಬೋಧಿಸ್ತಾರೆ. ದೇವದೂತ ಅಂದರೆ ದೇವರ ಒಬ್ಬ ಸೇವಕ ಅಥವಾ ದೇವರ ಮಗ, ದೇವರ ಪುತ್ರ ಅಂತಕ್ಕಂಥದ್ದನ್ನ ಅವರು ಸಂಬೋಧಿಸ್ತಾರೆ. ಅನೇಕ ಜನರು ಇವನ ಒಂದು ತತ್ವಗಳ ಜ್ಞಾನಕ್ಕೆ ಇವರ ಅನುಯಾಯಿಗಳಾಗ್ತಾರೆ ಅಥವಾ ಇವನ ಶಿಷ್ಯ ಅಂತಕ್ಕಂಥವ್ರು ಆಗ್ತಾರೆ. ಮತ್ತೆ ಬಹು ಸಮಯದವರೆಗೂ ಇವರು ಆ ಬೆಟ್ಟದಲ್ಲಿ ಹೋಗಿ ಧ್ಯಾನಾಸಕ್ತರಾಗಿ ದಿವ್ಯ ಸಂದೇಶಗಳನ್ನು ನೀಡ್ತಾರೆ. ಆ ದಿವ್ಯ ಸಂದೇಶಗಳನ್ನು ಅಲ್ಲಿರ್ತಕ್ಕಂಥ ಅವನ ಶಿಷ್ಯರು ಅಂತಕ್ಕಂಥ ಏನು ಮಾಡ್ತಾರೆ, ಅವುಗಳನ್ನು ದೇವರ ಸಂದೇಶಗಳನ್ನು ತಿಳಿದುಕೊಂಡು ಅವುಗಳ ಆ ಸಂದೇಶಗಳ ಸಾರವನ್ನು ಸಂಗ್ರಹ ಮಾಡಿಕೊಂಡು ಒಂದು ಪುಸ್ತಕ ರೂಪದಲ್ಲಿ, ಒಂದು ಗ್ರಂಥದ ರೂಪದಲ್ಲಿ ಹೊರಬರುತ್ತೆ. ಅದೇ ಕುರಾನ್. ಗೊತ್ತಾಯ್ತಾ? ಕುರಾನ್ ಅಂತಕ್ಕಂಥದ್ದು ಇಸ್ಲಾಂ ಧರ್ಮದಲ್ಲಿರ್ತಕ್ಕಂತಹ ಒಂದು ಪವಿತ್ರವಾಗಿರ್ತಕ್ಕಂತಹ ಗ್ರಂಥವಾಗಿ ಹೊರಹೊಮ್ಮುತ್ತದೆ. ಅರ್ಥ ಆಯ್ತಾ ಹೇಳಿದ್ದು ಮಕ್ಕಳ? ಇನ್ನೊಂದ್ಸರಿ ಹೇಳ ನೋಡಿ. ಮಹಮ್ಮದರು ಅಂತಕ್ಕಂಥವರು ವ್ಯಾಪಾರಕ್ಕೆ ತಗೊಂಡಂತಹ ಸಂದರ್ಭದಲ್ಲಿ ಕ್ರೈಸ್ತರು ಮತ್ತು ಯಹೂದಿಗಳ ಒಂದು ಪರಿಚಯವಾಗಿ ಅವರು ಏಕದೇವತೆಯ ಆರಾಧನೆಯನ್ನು ಮಾಡುವುದನ್ನು ಮನಗಂಡ ಅವನ ಮನಸ್ಸು ಅಂತಕ್ಕಂಥ ಪರಿವರ್ತನೆಯಾಗಿ ನಮ್ಮ ಅರೇಬಿಯಾದಲ್ಲಿರ್ತಕ್ಕಂಥ ಬಹುದೇವತೆಯ ಆರಾಧನೆಯನ್ನು ಹೋಗಲಾಡಿಸಬೇಕು ಅನ್ನೋ ಉದ್ದೇಶಕ್ಕಾಗಿ ಏನು ಮಾಡ್ತಾರೆ, ಮಹಮ್ಮದ್ ಅಂತಕ್ಕಂಥವರು ಬೇಕಾದಲ್ಲಿರ್ತಕ್ಕಂತಹ ಹೀರಾ ಎಂಬ ಬೆಟ್ಟದಲ್ಲಿ ಒಂದು ಏನು ಮಾಡ್ತಾರೆ, ಧ್ಯಾನಾಸಕ್ತರಾಗಿ ಜ್ಞಾನವನ್ನು ಪಡ್ಕೊಳ್ತಾನೆ. ಆಗ ಅಲ್ಲಿರ್ತಕ್ಕಂತಹ ಮೆಕ್ಕಾದಲ್ಲಿರ್ತಕ್ಕಂಥ ಜನರು ಇವನನ್ನು ಏನು ಮಾಡ್ತಾರೆ ಹೇಳಿ ನೋಡೋಣ. ಮೆಕ್ಕಾದಲ್ಲಿದ್ದ ಜನರು ಇವನ್ನ ದೇವದೂತ ಎಂದು ಕರೆಯಲ್ಪಟ್ಟರು. ಇವನ ಜ್ಞಾನ ಮತ್ತು ತತ್ವಗಳ ಒಂದು ಆಚರಣೆಯನ್ನು ಮನಗಂಡಂಥ ಜನರು ಕೆಲವು ಅವನ ಅನುಯಾಯಿಗಳಾಗ್ತಾರೆ ಅಥವಾ ಶಿಷ್ಯರು ಅಂತಕ್ಕಂಥವ್ರು ಆಗ್ತಾರೆ. ಆಗ ಅವರು ಏನು ಮಾಡ್ತಾರೆ, ಮತ್ತೆ ಅವರು ಹೀರಾ ಎಂಬ ಬೆಟ್ಟದಲ್ಲಿ ಹೋಗಿ ಧ್ಯಾನಾಸಕ್ತರಾಗಿ ಹಲವು ಸಂದೇಶಗಳನ್ನು ನೀಡ್ತಾರೆ. ಆ ಸಂದೇಶಗಳನ್ನು ತನ್ನ ಶಿಷ್ಯರು ಅಂತಕ್ಕಂಥವರು ಸಂಗ್ರಹಿಸಿಕೊಳ್ತಾರೆ. ಹಾಗೂ ಇವುಗಳನ್ನು ದೇವರ ಸಂದೇಶಗಳನ್ನು ತಿಳಿದುಬಿಟ್ಟು ಏನು ಮಾಡ್ತಾರೆ ಅಂದರೆ ಆ ಸಂದೇಶಗಳನ್ನು ಸಂಗ್ರಹ ಮಾಡಿ ಒಂದು ಸುಪುಸ್ತಕ ರೂಪದಲ್ಲಿ ಬಿಡುಗಡೆ ಮಾಡ್ತಾರೆ. ಅದೇ ಕುರಾನ್ ಅಂತಕ್ಕಂಥದ್ದು ಇಸ್ಲಾಂ ಧರ್ಮದ ಒಂದು ಪವಿತ್ರ ಗ್ರಂಥವಾಗಿ ಹೊರಹೊಮ್ಮುತ್ತೆ. ಅರ್ಥ ಆಯ್ತಾ ಮಕ್ಕಳ? ನೆಕ್ಸ್ಟ್ ನೋಡೋಣ ಮುಂದೆ ಏನಾಗುತ್ತೆ ಅಂತಕ್ಕಂಥದ್ದನ್ನ ನೋಡೋಣ. ಇಷ್ಟು ಮಹಮ್ಮದ್ ಪೈಗಂಬರ್ರ ಒಂದು ಜೀವನ. ನಾವು ನೋಡ್ತಕ್ಕಂಥ ಮೂರನೇದಾಗಿರ್ತಕ್ಕಂಥದ್ದು ಧರ್ಮ ಪ್ರಚಾರ. ಮಹಮ್ಮದ್ ಅಂತಕ್ಕಂಥವರು ಮೆಕ್ಕಾದಲ್ಲಿ ಧರ್ಮ ಪ್ರಚಾರವನ್ನು ಮಾಡಲು ಆರಂಭಿಸುತ್ತಾರೆ. ಮಹಮ್ಮದರು ಮಾಡಿರ್ತಕ್ಕಂತಹ ಒಂದು ಆತ ಪ್ರೇರೇಪಿಸಿರ್ತಕ್ಕಂಥ ಒಂದು ಅಂಶ ಏನಂದರೆ ಬಹುದೇವತಾ ಆರಾಧನೆಯನ್ನ ಕಲಿಸ್ತಾರೆ. ಬಹುದೇವತಾ ಆರಾಧನೆಯನ್ನ ಕಲಿಸ್ತಾರೆ. ಯಾರು? ಮಹಮ್ಮದ್ ಅಂತಕ್ಕಂಥವರು ಬಹುದೇವತಾ ಆರಾಧನೆಯನ್ನು ಖಂಡಿಸಿದ್ರಿಂದ ಏನಾಗುತ್ತೆ, ಅಲ್ಲಿರ್ತಕ್ಕಂಥ ಜನರು ಇವನನ್ನು ಕೊಲೆ ಸಂಚು ಮಾಡಲು ಪ್ರೇರೇಪಣೆ ಮಾಡುತ್ತಾರೆ. ಏಕೆಂದರೆ ಮೆಕ್ಕಾದಲ್ಲಿ ಬಹುದೇವತೆ ಆರಾಧನೆಯನ್ನು ಮಾಡ್ತಾರೆ. ಆದರೆ ಮಹಮ್ಮದ್ ಅಂತಕ್ಕಂಥವ್ರು ಏನು ಮಾಡ್ತಾರೆ, ಇದನ್ನ ಖಂಡಿಸಿದ್ರಿಂದ ಅಲ್ಲಿದ್ದ ಜನರು ಅಂತಕ್ಕಂಥವ್ರು ಮೆಕ್ಕಾದಲ್ಲಿದ್ದ ಜನರು ಏನು ಮಾಡ್ತಾರೆ, ಇವನನ್ನು ಕೊಲೆ ಸಂಚು ಮಾಡಲು ಪ್ರೇರಣೆ ಪಡೆಯುತ್ತಾರೆ. ಇದನ್ನು ಮನಗಂಡಂತಹ ಏನು ಮಾಡ್ತಾರೆ, ಮಹಮ್ಮದ್ ಅಂತಕ್ಕಂಥವರು ಶಾಲಿವಾನ ಶಕ 622ರಲ್ಲಿ ಏನು ಮಾಡ್ತಾರೆ, ಇವರು ಮೆಕ್ಕಾವನ್ನ ಬಿಟ್ಟು ಮದೀನಕ್ಕೆ ಪ್ರಯಾಣ ಬೆಳೆಸ್ತಾರೆ. ಮೆಕ್ಕಾದಿಂದ ಮದೀನಕ್ಕೆ ಪ್ರಯಾಣ ಬೆಳೆಸ್ತಾರೆ. ಆ ಒಂದು ಪ್ರಯಾಣ ಬೆಳೆಸಿದ ಇದನ್ನ ಏನಂತ ಕರೀತಾರೆ, ಹಿಜಿರಾ ಅಂತ ಹೇಳ್ಬಿಟ್ಟು ಕರೀತಾರೆ. ಆದರೆ ಮುಸ್ಲಿಮರು ಇದನ್ನ ಹಿಜಿರಾ ಶಕ ಅಂದರೆ ಅವತ್ತಿನಿಂದನೇ ಅವರ ಒಂದು ಕ್ಯಾಲೆಂಡರ್ ಅಂತಕ್ಕಂಥದ್ದು ಪ್ರಾರಂಭವಾಗಿರ್ತಕ್ಕಂಥದ್ದನ್ನು ನಾವು ಕಾಣ್ತೀವಿ. ಹಿಜಿರಾ ಶಕ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಶಕ ಅಂತಕ್ಕಂಥದ್ದು ಶಕೆ ಅಂತಕ್ಕಂಥದ್ದು ಮುಸ್ಲಿಮರು ಅಂತಕ್ಕಂಥವರು ಅಂದ್ಕೊಳ್ತಾರೆ. ಅವತ್ತಿನಿಂದನೇ ಅವರ ಒಂದು
ಪ್ರಾರಂಭ ಕ್ಯಾಲೆಂಡರ್ ಅಂತಕ್ಕಂಥದ್ದು ಕಂಡು ಬರುತ್ತೆ. ಅರ್ಥ ಆಯ್ತಾ ಹೇಳಿದ್ದು? ಇನ್ನೊಂದ್ಸರಿ ಹೇಳಿ ನೋಡಿ. ಮಹಮ್ಮದರು ಮೆಕ್ಕಾದಲ್ಲಿ ಧಾರ್ಮಿಕ ಧರ್ಮದ ಬಗ್ಗೆ ಪ್ರಚಾರ ಮಾಡುವಂಥ ಸಂದರ್ಭದಲ್ಲಿ ಇವರು ಬಹುದೇವತಾ ಆರಾಧನೆಯನ್ನ ಖಂಡಿಸಿದ್ದರಿಂದ ಅಲ್ಲಿರ್ತಕ್ಕಂಥ ಮೆಕ್ಕಾದಲ್ಲಿರ್ತಕ್ಕಂಥ ಜನರು ಅಂತಕ್ಕಂಥವ್ರು ಏನ್ ಮಾಡ್ತಾರೆ, ಇವರನ್ನ ಕೊಲೆ ಸಂಚು ಮಾಡಲು ಪ್ರಾರಂಭಿಸಿದಾಗ ಶಾಹಿರಾನ ಶಕ 622ರಲ್ಲಿ ಮೆಕ್ಕಾದಿಂದ ಮದೀನಕ್ಕೆ ಪ್ರಯಾಣ ಬೆಳೆಸುವುದನ್ನೇ ಏನಂತಾರೆ, ಈಜಿರಾ ಅಂತ ಕರೀತಾರೆ. ಆದರೆ ಮುಸ್ಲಿಮ್ಸರು ಇದನ್ನ ಈಜಿರಾ ಶಕೆ ಅಂತ ಹೇಳ್ಬಿಟ್ಟು ಕರೀತಾರೆ. ಏಕೆಂದರೆ ಮುಸ್ಲಿಮರು ಅಂದಿನಿಂದಲೇ ತಮ್ಮ ಲೂನರ್ ಕ್ಯಾಲೆಂಡರ್ ಅಂತಕ್ಕಂಥದ್ದು, ಮುಸ್ಲಿಮರ ಲೂನರ್ ಕ್ಯಾಲೆಂಡರ್ ಪ್ರಾರಂಭವಾಗಿದ್ದು ಅಂದಿನಿಂದ ಅಂತ ಹೇಳ್ಬೋದು. ಅರ್ಥ ಆಯ್ತಾ? ನೆಕ್ಸ್ಟ್ ಮುಂದೆ ನೋಡೋಣ. ಮೆಕ್ಕಾದಿಂದ ಮದೀನಕ್ಕೆ ಬಂದಂತಹ ಸಂದರ್ಭದಲ್ಲಿ ಮದೀನದಲ್ಲಿ ಜನರು ಅವನನ್ನ ಸ್ವಾಗತಿಸುತ್ತಾರೆ, ಅವನ ಧರ್ಮವನ್ನ ಸ್ವೀಕರಿಸ್ತಾರೆ ಮತ್ತು ಅವನ ತತ್ವಗಳನ್ನ ಏನ್ ಮಾಡ್ತಾರೆ, ಅವರು ಅನುಸರಿಸುತ್ತಕ್ಕಂಥದ್ದನ್ನ ನೋಡಿ. ಮಹಮ್ಮದ್ ಪೈಗಂಬರ್ ಅಂತಕ್ಕಂಥವರು ಮೆಕ್ಕಾದಿಂದ ಮದೀನಕ್ಕೆ ಬಂದಂತಹ ಸಂದರ್ಭದಲ್ಲಿ ಅವನನ್ನು ಸ್ವಾಗತಿಸಿ ಅವನ ತತ್ವಗಳ ಅವನ ಬೋಧನೆಗಳನ್ನ ಏನ್ ಮಾಡ್ತಾರೆ, ಅನುಸರಿಸಲು ಪ್ರಾರಂಭಿಸುತ್ತಾರೆ. ಇಂತಹ ಒಂದು ಸಂದರ್ಭದಲ್ಲಿ ಈ ಮೆಕ್ಕಾ ಮತ್ತು ಮದೀನಗಳ ಜನರ ನಡುವೆ ಸುಮಾರು 630ವರೆಗೆ ಶಾಲಿವಾನ ಶಕ ಅಂದರೆ 622ರಿಂದ 630 ಶಾಲಿವಾನ ಶಕವರೆಗೆ ಏನು ಯುದ್ಧಗಳು ಅಂತಕ್ಕಂಥವು ನಡೀತಾ ಇದ್ದು ಮೆಕ್ಕಾದ ಮತ್ತು ಮದೀನಾ ಜನರ ನಡುವೆ, ಈ ಜನರ ನಡುವೆ ಹೋರಾಟ ಅಂತಕ್ಕಂಥದ್ದಾಗಿ ಕೊನೆಗೆ ಏನಾಗುತ್ತೆ, 623ರಲ್ಲಿ ಮದೀನಾದ ಜನರು ಯಾರನ್ನ ಸೋಲಿಸ್ತಾರೆ, ಮೆಕ್ಕಾದ ಜನರನ್ನ ಸೋಲಿಸ್ತಾರೆ. ಮೆಕ್ಕಾದ ಜನರನ್ನ ಸೋಲಿಸುತ್ತಾರೆ. ಸೋಲಿಸಿದ ನಂತರ ಮಹಮ್ಮದ್ ಅಂತಕ್ಕಂಥವರು ಮದೀನದಿಂದ ಮತ್ತೆ ಮೆಕ್ಕಾಕ್ಕೆ ಪ್ರಯಾಣವನ್ನ ಬೆಳೆಸ್ತಾರೆ. ಮೆಕ್ಕಾದಿಂದ ಮದೀನಕ್ಕೆ ಪ್ರಯಾಣವನ್ನು ಬೆಳೆಸಿದ ನಂತರ ಅಲ್ಲಿ ಮತ್ತೆ ಅವನ ಧರ್ಮವನ್ನ, ಅವನ ಬೋಧನೆಗಳನ್ನ, ಅವನ ತತ್ವಗಳನ್ನ ಅನುಸರಿಸುವುದರಲ್ಲಿ ಪ್ರಮುಖವಾಗಿರ್ತಕ್ಕಂಥ ಪಾತ್ರವನ್ನ ಮೆಕ್ಕಾದ ಜನರು ಅಂತಕ್ಕಂಥವರು ಅನುಸರಿಸಿ ಕೊನೆಗೆ ಅರೇಬಿಯಾದಾದ್ಯಂತ ಇಸ್ಲಾಂ ಧರ್ಮವನ್ನ, ಇಸ್ಲಾಂ ಧರ್ಮದ ಬೋಧನೆಗಳನ್ನ ಪ್ರಸಾರ ಮಾಡಿ ಅದು ಹೆಚ್ಚು ಪ್ರಖ್ಯಾತಿಯನ್ನ ಪಡೆದುಕೊಳ್ಳುತ್ತೆ. ಅರ್ಥ ಆಯ್ತಾ? ನೆಕ್ಸ್ಟ್ ಮುಂದೆ ಹೋಗೋಣ ಮಕ್ಕಳ. ಸರಿ, ನಾವು ನೆಕ್ಸ್ಟ್ ಮುಂದೆ ಹೋದಾಗ ಮಹಮ್ಮದ್ ಅಂತಕ್ಕಂಥವರು 632ರಲ್ಲಿ ಮರಣವನ್ನು ಹೊಂದುತ್ತಾರೆ. 632ರಲ್ಲಿ ಮರಣವನ್ನು ಹೊಂದಿದರು. ಸರಿ, ಈ ರೀತಿಯಾಗಿರ್ತಕ್ಕಂಥ ಧರ್ಮ ಪ್ರಚಾರ ಮರಣವನ್ನು ಹೊಂದ್ತಾರೆ. ಇಷ್ಟು ಧರ್ಮ ಪ್ರಚಾರ. ಮುಂದೆ ಏನ್ ಮಾಡ್ತಾರೆ, ಈ ಧರ್ಮ ಪ್ರಚಾರವನ್ನ ಅವನ ನಂತರ ಬಂದಿರತಕ್ಕಂತಹ ಉತ್ತರಾಧಿಕಾರಿಗಳಾಗಿರ್ತಕ್ಕಂತಹ ಖಲೀಫರುಗಳು ಈ ಧರ್ಮ ಪ್ರಚಾರ ಕೈಗೊಳ್ಳುವುದರಲ್ಲಿ ಪ್ರಮುಖವಾಗಿರ್ತಕ್ಕಂತಹ ಪಾತ್ರವನ್ನು ವಹಿಸ್ತಾರೆ. ನಾವು ಮಹಮ್ಮದರ ನಂತರ ಬಂದ ಉತ್ತರಾಧಿಕಾರಿಗಳನ್ನೇ ಖಲೀಫರು ಅಂತ ಹೇಳ್ಬಿಟ್ಟು ಕರೀತೀವಿ. ಈ ಖಲೀಫರು ಅಂತಕ್ಕಂಥವರು ಏನ್ ಮಾಡ್ತಾರೆ, ತಮ್ಮ ಬಹು ಮುಖ್ಯವಾಗಿರ್ತಕ್ಕಂಥ ಜವಾಬ್ದಾರಿಯನ್ನ ತೆಗೆದುಕೊಂಡು ಪ್ರಾಮಾಣಿಕ ಪ್ರಯತ್ನದಿಂದ ಇಸ್ಲಾಂ ಧರ್ಮದ ಬೋಧನೆಗಳ ತತ್ವಗಳನ್ನು ಹರಡುವುದರಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿ ಪಶ್ಚಿಮದ ಸ್ಪೇನ್ನಿಂದ ಪೂರ್ವದ ಭಾರತದವರೆಗೂ ಸಹ ಇವರು ತಮ್ಮ ಧರ್ಮವನ್ನು ಹರಡುವುದರಲ್ಲಿ ಪ್ರಮುಖವಾಗಿರ್ತಕ್ಕಂಥ ಪಾತ್ರವನ್ನು ವಹಿಸ್ತಾರೆ. ಈ ಒಂದು ಖಲೀಫರುಗಳು ಅಂತಕ್ಕಂಥದ್ದು ಈ ಒಂದು ಧರ್ಮ ಅಷ್ಟು ಪ್ರಾಮುಖ್ಯತೆಯನ್ನು ಪಡೆದು ಅಥವಾ ಹೆಚ್ಚು ಬೇಗವಾಗಿ ಪ್ರಸಾರಗೊಳ್ಳುವುದಕ್ಕೆ ಕಾರಣಗಳೇನೆಂದರೆ ಇಸ್ಲಾಂ ಧರ್ಮದಲ್ಲಿರ್ತಕ್ಕಂತಹ ಸರಳತೆ ಹಾಗೂ ಖಲೀಫರ ಒಂದು ಕೈಗೊಂಡಂತಹ ಕಾರ್ಯದ ಚಟುವಟಿಕೆಗಳು. ಅರ್ಥ ಆಯ್ತಾ ಹೇಳಿದ್ರು? ಏನು, ಈ ಖಲೀಫರುಗಳು ಅಂತಕ್ಕಂಥವರು ಇಸ್ಲಾಂ ಧರ್ಮವನ್ನು ಪ್ರಚಾರ ಮಾಡುವುದಕ್ಕೆ ಪ್ರಮುಖವಾಗಿರ್ತಕ್ಕಂಥ ಅಂಶಗಳೇನು ಅಂತಂದರೆ ಇಸ್ಲಾಂ ಧರ್ಮದ ಸರಳತೆ, ಇಸ್ಲಾಂ ಧರ್ಮದ ಸರಳತೆ ಹಾಗೂ ಖಲೀಫರುಗಳ ಕಾರ್ಯಚಟುವಟಿಕೆ. ಇಸ್ಲಾಂ ಧರ್ಮದ ಬಗ್ಗೆ
ಸರಳತೆ, ಕಾರ್ಯಚಟುವಟಿಕೆ, ಇಸ್ಲಾಂ ಧರ್ಮೀಯರ ಶ್ರದ್ಧೆ, ಇಸ್ಲಾಂ ಧರ್ಮೀಯರ ಶ್ರದ್ಧೆ ಹಾಗೂ ಅವರಲ್ಲಿರ್ತಕ್ಕಂತಹ ಸುಲ್ತಾನರ ಧಾರ್ಮಿಕ ಆಸಕ್ತಿ, ಸುಲ್ತಾನರುಗಳ ಆಸಕ್ತಿ. ನೆಕ್ಸ್ಟ್ ನಾವು ನೋಡ್ತಕ್ಕಂಥದ್ದು ರಾಜಕೀಯ ಸನ್ನಿವೇಶಗಳು. ಇವು ಏನು ಮಾಡ್ತವೆ, ಇಸ್ಲಾಂ ಧರ್ಮ ಅಂತಕ್ಕಂಥದ್ದು ಬಹುಬೇಗವಾಗಿ ಪ್ರಪಂಚದಾದ್ಯಂತ ಎಲ್ಲಿಂದ ಎಲ್ಲಿವರೆಗೆ, ಪೂರ್ವದ ಸ್ಪೇನ್ನಿಂದ ಪಶ್ಚಿಮದ ಎಲ್ಲಿವರೆಗೂ, ಪೂರ್ವದ ಸ್ಪೇನ್ನಿಂದ ಪಶ್ಚಿಮದವರೆಗೂ ಸಹ ಈ ಸಂಬಂಧ ಧರ್ಮ ಅಂತಕ್ಕಂಥ ವೇಗವಾಗಿ ಪಶ್ಚಿಮದ ಸ್ಪೇನ್ನಿಂದ ಪೂರ್ವದ ಭಾರತವರೆಗೆ ಧರ್ಮ ಅಂತಕ್ಕಂಥ ಬಹುವೇಗವಾಗಿ ಮಾಡಿತು. ಈ ಧರ್ಮ ಬಹುವೇಗವಾಗಿ ಹರಡುವುದಕ್ಕೆ ಕಾರಣ ಅಂದರೆ ಇಸ್ಲಾಂ ಧರ್ಮದ ಸರಳತೆ ಇರ್ತಕ್ಕಂಥದ್ದು, ಆಮೇಲೆ ಖಲೀಫರ ಕಾರ್ಯಚಟುವಟಿಕೆ ಹಾಗೂ ಇಸ್ಲಾಂ ಧರ್ಮೀಯರ ಶ್ರದ್ಧೆಯಿಂದ, ಸುಲ್ತಾನರ ಆಸಕ್ತಿಯಿಂದ, ರಾಜಕೀಯ ಸನ್ನಿವೇಶಗಳಿಂದ ಏನಾಗುತ್ತೆ, ಈ ಧರ್ಮ ಅಂತಕ್ಕಂಥದ್ದು ಬಹುಬೇಗವಾಗಿ ಪಶ್ಚಿಮದ ಸ್ಪೇನ್ನಿಂದ, ನೋಡ್ತಾ ಇರಲ್ಲ ಸ್ಪೇನ್, ಸೊ ಸ್ಪೇನ್ನಿಂದ ಹೇಳ್ಬಿಟ್ಟು ಏನು ಮಾಡುತ್ತೆ, ನೋಡಿ ಕಾಣಿಸ್ತದೆ, ಈ ಸ್ಪೇನ್ನಿಂದ ಹೇಳ್ಬಿಟ್ಟು ಬಹುಬೇಗವಾಗಿ ಭಾರತವನ್ನು ತಲುಪುವುದರಲ್ಲಿ ಪ್ರಮುಖವಾಗಿರ್ತಕ್ಕಂತಹ ಪಾತ್ರವನ್ನು ಸ್ಪೇನ್, ಈ ಸ್ಪೇನ್ನಿಂದ ಭಾರತಕ್ಕೆ ಪಶ್ಚಿಮದಲ್ಲಿರ್ತಕ್ಕಂಥ ಸ್ಪೇನ್ ಮತ್ತು ಭಾರತ ಪೂರ್ವದಲ್ಲಿರ್ತಕ್ಕಂಥ ಭಾರತವರೆಗೂ ಸಹ ಒಂದು ಧರ್ಮ ಪ್ರಚಾರವಾಗುವುದಕ್ಕೆ ಪ್ರಮುಖವಾಗಿರ್ತಕ್ಕಂತಹ ಕಾರಣವಾಗಿ ನಾವು ನೋಡಬಹುದು. ನೆಕ್ಸ್ಟ್ ಈಗ ಇಸ್ಲಾಂ ಧರ್ಮದ ಬೋಧನೆಗಳು ಅಂತಕ್ಕಂಥದ್ದು. ಇದು ಧರ್ಮ ಪ್ರಚಾರವಾಯಿತು, ಮೊಹಮ್ಮದ್ ಪೈಗಂಬರ್ ಜೀವನ ಆಯಿತು, ಧರ್ಮ ಪ್ರಚಾರ ಆಯಿತು. ಈಗ ಬೋಧನೆಗಳನ್ನು ನೋಡೋಣ. ಬೋಧನೆಗಳಲ್ಲಿ ನಾವು ನೋಡ್ತಕ್ಕಂಥದ್ದು ಇಸ್ಲಾಂ ಎಂದರೆ ಏನು, ಇಸ್ಲಾಂ ಧರ್ಮದ ಬೋಧನೆಗಳು. ಇಸ್ಲಾಂ ಎಂದರೆ ದೇವರಿಗೆ ಶರಣಾಗು. ಇಸ್ಲಾಂ ಎಂದರೆ ದೇವರಿಗೆ ಶರಣಾಗು. ಇಸ್ಲಾಂ ಅಂದರೆ ದೇವರಿಗೆ ಶರಣಾಗು. ಮುಸ್ಲಿಂ ಅಂದರೆ ದೇವರ ಅನುಯಾಯಿ ಅಂತಕ್ಕಂಥದ್ದನ್ನು. ಇಸ್ಲಾಂ ಎಂದರೆ ಶರಣಾಗು, ಮುಸ್ಲಿಂ ಎಂದರೆ ದೇವರ ಅನುಯಾಯಿ. ಇವರು ತಮ್ಮ ಬೋಧನೆಗಳನ್ನು 3 ರೀತಿಯಾಗಿರ್ತಕ್ಕಂಥದ್ದನ್ನು ವಿವರಿಸಿದ್ದಾರೆ. ನಾವು ಅದನ್ನು ಒಂದೊಂದಾಗಿ ನೋಡೋಣ. ಇವರು ಏಕತಾ ದೇವತಾ ಆರಾಧಕರಾಗಿದ್ದರಿಂದ ತನ್ನ ಬೋಧನೆಗಳಲ್ಲಿ ಹೇಳಿರ್ತಕ್ಕಂಥದ್ದು ದೇವರು ಒಬ್ಬನೇ, ಅವನೇ ಅಲ್ಲ. ದೇವರು ಒಬ್ಬನೇ, ಅವನೇ ಅಲ್ಲ. ಆ ಅಲ್ಲನನ್ನು ಉಳಿಸಿಕೊಳ್ಳಲು, ಅಲ್ಲನನ್ನ ಉಳಿಸಿಕೊಳ್ಳಲು ಸರಳ ಪ್ರಾರ್ಥನೆ ಸಾಕು ಅಂತಕ್ಕಂಥದ್ದನ್ನು ಮೊಟ್ಟ ಮೊದಲಾಗಿ ತನ್ನ ಬೋಧನೆಯಲ್ಲಿ ತಿಳಿಸುತ್ತಕ್ಕಂಥದ್ದು. ಎರಡನೇದಾಗಿರ್ತಕ್ಕಂಥದ್ದು ಪ್ರಾಮಾಣಿಕತೆ ಮತ್ತು ನೀತಿಯುತ ಜೀವನ. ಪ್ರಾಮಾಣಿಕತೆ ಮತ್ತು ನೀತಿಯುತ ಜೀವನ. ಮೂರನೇದಾಗಿರ್ತಕ್ಕಂಥದ್ದು ನೀತಿಯುತ ಜೀವನ ಹಾಗೂ ದುಶ್ಚಟಗಳಿಂದ ದೂರವಿರಬೇಕು. ದುಶ್ಚಟಗಳಿಂದ ದೂರವಿರಬೇಕು. ಮೂರನೇದಾಗಿರ್ತಕ್ಕಂಥದ್ದು
ದೀನ ದಲಿತರ ಬಗ್ಗೆ ಕರುಣೆ, ಸ್ತ್ರೀಯರ ಬಗ್ಗೆ ಗೌರವ, ದೀನದಲಿತರ ಬಗ್ಗೆ ಕರುಣೆ, ಸ್ತ್ರೀಯರ ಬಗ್ಗೆ ಗೌರವವಿರಬೇಕೆಂದಿರ್ತಕ್ಕಂಥದ್ದನ್ನು ನಾವು ಕಾಣಬಹುದು. ಮಹಮ್ಮದ್ ಪೈಗಂಬರ್ ಅಂತಕ್ಕಂಥವರು ತನ್ನ ಬೋಧನೆಗಳಲ್ಲಿ ಅವರು ಏಕದೇವತಾರಾಧಕರಾಗಿದ್ದರಿಂದ ದೇವರು ಒಬ್ಬನೇ, ಅವನೇ ಅಲ್ಲಾಹನನ್ನು ಉಳಿಸಿಕೊಳ್ಳಬೇಕಂದ್ರೆ ಏನು ಮಾಡಬೇಕು? ಸರಳ ಪ್ರಾರ್ಥನೆ ಒಂದೇ ಸಾಕು ಅಂತಕ್ಕಂಥದ್ದನ್ನು ಹೇಳಿರ್ತದೆ ನಾವು ಕಾಣಬಹುದು. ನೆಕ್ಸ್ಟ್, ಪ್ರಾಮಾಣಿಕತೆ ಮತ್ತು ನೀತಿಯುತ ಜೀವನವನ್ನು ನಾವು ಅನುಸರಿಸಬೇಕು. ಪ್ರಾಮಾಣಿಕತೆ ಮತ್ತು ನೀತಿಯುತ ಜೀವನ ಹಾಗೂ ದುಶ್ಚಟಗಳಿಂದ ದೂರವಿರಬೇಕು. ದೀನದಲಿತರ ಬಗ್ಗೆ ಕರುಣೆ ಮತ್ತು ಸ್ತ್ರೀಯರ ಬಗ್ಗೆ ಹೆಚ್ಚು ಗೌರವ ನೀಡಬೇಕೆಂತಕ್ಕಂಥ ಮಾತುಗಳನ್ನು ಹೇಳುವುದರ ಮೂಲಕ ತನ್ನ ಬೋಧನೆಗಳನ್ನು ಪ್ರಪಂಚಕ್ಕೆ ಅಥವಾ ಮೊಹಮ್ಮದ್ ಇಸ್ಲಾಂ ಧರ್ಮದ ಜನರಿಗೆಲ್ಲ ನೀಡಿರ್ತಕ್ಕಂಥದ್ದನ್ನು ನಾವು ಕಾಣಬಹುದು. ಅರ್ಥ ಆಯ್ತಾ ಹೇಳಿದ್ದು? ನೆಕ್ಸ್ಟ್, ಅದರ ಜೊತೆಗೆ ನಾವು ಇಸ್ಲಾಂ ಧರ್ಮದ ಬೋಧನೆಗಳು ಆಯಿತು. ಕೊನೆಯಲ್ಲಿ ನೆಕ್ಸ್ಟ್ ನಾವು ನೋಡ್ತಕ್ಕಂಥದ್ದು ಇಸ್ಲಾಂ ಧರ್ಮದ ಆಚರಣೆಗಳು. ಅವರು 5 ದಿನದಲ್ಲಿ ಇರ್ತಕ್ಕಂಥ ಆಚರಣೆಗಳನ್ನು, ಕಟ್ಟುನಿಟ್ಟಾಗಿರ್ತಕ್ಕಂಥ ಆಚರಣೆಗಳನ್ನು ಜಾರಿಗೆ ತರ್ತಾರೆ. ಒಂದನೇದಾಗಿರ್ತಕ್ಕಂಥ ಕಲೀಮಾ, ಎರಡನೇದಾಗಿರ್ತಕ್ಕಂಥದ್ದು ನಮಾಜ್, ಮೂರನೇದಾಗಿರ್ತಕ್ಕಂಥದ್ದು ರೋಜಾ, ನಾಲ್ಕನೇದಾಗಿರ್ತಕ್ಕಂಥದ್ದು ಜಕಾತಿ, ಐದನೇದಾಗಿರ್ತಕ್ಕಂಥದ್ದು ಹಜ್ ಅಂತಕ್ಕಂತಹ 5 ರೀತಿಯಾಗಿರ್ತಕ್ಕಂತಹ ಒಂದು ಏನು ಮಾಡ್ತಾರೆ, ಆಚರಣೆಗಳನ್ನು ಜಾರಿಗೆ ತರ್ತಾರೆ. ಯಾರು? ಮೊಹಮ್ಮದ್ ಅವರು ಅಂತಕ್ಕಂಥದ್ದು. ಆ 5 ರೀತಿಯಾಗಿರ್ತಕ್ಕಂಥ ಆಚರಣೆಗಳಲ್ಲಿ ಒಂದನೇದಾಗಿರ್ತಕ್ಕಂಥದ್ದು ಕಲಿಮಾ, ಎಂದರೆ ಅಲ್ಲನಲ್ಲಿ ಮಾತ್ರ ನಂಬಿಕೆ, ಅಲ್ಲನಲ್ಲಿ ಮಾತ್ರ ನಂಬಿಕೆ ಇಡಬೇಕು. ಮೊಹಮ್ಮದರೇ ಪ್ರವಾದಿಗಳು, ಮೊಹಮ್ಮದರೇ ಪ್ರವಾದಿಗಳು, ಅಲ್ಲದಲ್ಲಿ ಮಾತ್ರ ನಂಬಿಕೆ ಇಡಬೇಕು. ಮೊಹಮ್ಮದರೇ ಅವರ ಪ್ರವಾದಿಗಳು. ನಮಾಜ್, ದಿನಕ್ಕೆ 5 ಬಾರಿ ಪ್ರಾರ್ಥನೆ ಸಲ್ಲಿಸಬೇಕು. ದಿನಕ್ಕೆ 5 ಬಾರಿ ಪ್ರಾರ್ಥನೆ ಸಲ್ಲಿಸಬೇಕು. ರೋಜಾ ಅಂತಕ್ಕಂಥದ್ದು ರಂಜಾನ್ ಮಾಸದಲ್ಲಿ ಉಪವಾಸವನ್ನು ಕೈಗೊಳ್ತಕ್ಕಂಥದ್ದು. ರಂಜಾನ್ ಮಾಸದಲ್ಲಿ ಉಪವಾಸ ಮಾಡುವುದು. ಜಕಾತಿ ಅಂತಂದ್ರೆ ತನ್ನ ನಿರ್ದಿಷ್ಟಪಡಿಸಿದ ಆದಾಯದ ಒಂದು ಭಾಗ ಬಡವರಿಗೆ ದಾನ ಮಾಡುವುದು. ಹಜ್ ಅಂದರೆ ಜೀವನದಲ್ಲಿ ಒಮ್ಮೆಯಾದರೂ ಮೆಕ್ಕಾದ ಜೀವನದಲ್ಲಿ ಒಮ್ಮೆಯಾದರೂ ಮೆಕ್ಕಕ್ಕೆ ಪ್ರಯಾಣ ಮೆಕ್ಕ ಯಾತ್ರೆ ಕೈಗೊಳ್ಳಬೇಕು. ಇವು ಪ್ರಮುಖವಾಗಿರ್ತಕ್ಕಂಥ ಆಚರಣೆಗಳು ಅಂತಕ್ಕಂಥವು ಆಗಿದ್ದವು. ಇಷ್ಟು ಅವರ ಒಂದು ಆಚರಣೆಗಳಿರ್ತಕ್ಕಂಥದ್ದನ್ನು ನಾವು ಕಾಣ್ತೀವಿ. ನೆಕ್ಸ್ಟ್
ಇಸ್ಲಾಂ ಧರ್ಮದಲ್ಲಿರ್ತಕ್ಕಂತಹ ಕೊಡುಗೆಗಳು ನಾವು ನೋಡೋಣ. ಇಸ್ಲಾಂ ಧರ್ಮದಲ್ಲಿ ಕೊಡುಗೆಗಳನ್ನು ನಾವು ನೋಡಿದಾಗ ಮೊಟ್ಟ ಮೊದಲವಾಗಿ ವೈದಿಕವಾಗಿ ದಾಯಾರ ಮತ್ತು ಇತರ ರೋಗಗಳಿಗೆ ಔಷಧಿ ಹಾಗೂ ವೈದ್ಯಕೀಯ ಗ್ರಂಥಗಳನ್ನು ಕಂಡುಹಿಡಿದರು. ಮೊದಲನೇದಾಗಿರ್ತಕ್ಕಂಥ ವೈದ್ಯಕೀಯವಾಗಿ ದಾಯಾರ ಹಾಗೂ ಔಷಧಿಗಳ ರೋಗಗಳ ಔಷಧಿ ಗ್ರಂಥಗಳ ರಚನೆ ಕೊಡುಗೆಗಳು. ಎರಡನೇದಾಗಿರ್ತಕ್ಕಂಥದ್ದು ನಾವು ನೋಡಿದಾಗ ವಿಜ್ಞಾನ ಗಣಿತದಲ್ಲಿ ಹೊಸ ಸಂಶೋಧನೆ, ಗಣಿತ ಮತ್ತು ವಿಜ್ಞಾನದಲ್ಲಿ ಸಂಶೋಧನೆಯನ್ನ ಮಾಡ್ತಾರೆ. ಅದೇ ರೀತಿ ಮೂರನೇದಾಗಿರ್ತಕ್ಕಂಥದ್ದನ್ನು ನೋಡಿದಾಗ ಭೂಗೋಳ ಮತ್ತು ಖಗೋಳಶಾಸ್ತ್ರಜ್ಞಾನ ಪ್ರಪಂಚದಾದ್ಯಂತ ಹರಡುತ್ತಾರೆ. ಭೂಗೋಳ ಹಾಗೂ ಖಗೋಳಶಾಸ್ತ್ರವನ್ನು ಪ್ರಪಂಚದಾದ್ಯಂತ ಹರಡುತ್ತಾರೆ. ನಾಲ್ಕನೇದಾಗಿರ್ತಕ್ಕಂಥ ಕಲೆ ವಾಸ್ತುಶಿಲ್ಪದಲ್ಲಿ ಇಸ್ಲಾಂ ಧರ್ಮವು ತನ್ನದೇ ಆಗಿರ್ತಕ್ಕಂತಹ ಪ್ರಭಾವವನ್ನು ನೀಡಿ ರೋಮ್ ಮತ್ತು ಪರ್ಷಿಯನ್ ಬೈಜೆಂಟೈನ್ ಸಾಮ್ರಾಜ್ಯಗಳಲ್ಲಿ ಪ್ರಮುಖವಾಗಿರ್ತಕ್ಕಂಥ ಕಟ್ಟಡಗಳನ್ನು ನಿರ್ಮಾಣ ಮಾಡಿರುವುದನ್ನು ನಾವು ಕಾಣಬಹುದು. ಸೊ ಇದರ ಜೊತೆಗೆ ನಾವು ಇಷ್ಟು ಇವರ ಕಾಲದಲ್ಲಿರ್ತಕ್ಕಂಥ ಕೊಡುಗೆ, ಒಂದು ವೈದ್ಯಕೀಯವಾಗಿ ದಾಯಾರ ಹಾಗೂ ರೋಗಗಳ ಔಷಧಿಯ ಮತ್ತು ಗ್ರಂಥಗಳ ರಚನೆ ಮಾಡಿರ್ತಕ್ಕಂಥದ್ದು, ಗಣಿತ ವಿಜ್ಞಾನದಲ್ಲಿ ಸಂಶೋಧನೆ, ಭೂಗೋಳ ಹಾಗೂ ಖಗೋಳಶಾಸ್ತ್ರದ ಪ್ರಪಂಚಾದ್ಯಂತ ಹರಡಿರುವುದನ್ನು ನಾವು ಕಾಣಬಹುದು. ಕೊನೆಯದಾಗಿ ನಾವು ನೋಡ್ತಕ್ಕಂಥದ್ದು ಮಕ್ಕಳ ಇಸ್ಲಾಂ ಧರ್ಮದ ಒಂದು ಪಂಗಡಗಳು ಅಂತಕ್ಕಂಥದ್ದನ್ನು ನಾವು ನೋಡೋಣ. ಇಸ್ಲಾಂ ಧರ್ಮದಲ್ಲಿ ಮಹಮ್ಮದರು ಶಕ 632ರಲ್ಲಿ ಮರಣವಾದ ನಂತರ ಅವನ ಉತ್ತರಾಧಿಕಾರಿಗಳು ಅಂತಕ್ಕಂಥ ಖಲೀಫರು ಅಂತಕ್ಕಂಥವರು ಏನು ಮಾಡ್ತಾರೆ, ಧರ್ಮವನ್ನು ಪ್ರಚಾರ ಮಾಡಿ ಹೆಚ್ಚು ಯಶಸ್ವಿಯನ್ನು ಪಡ್ತಾರೆ. ಯಾಕಂದರೆ ಈಗಾಗಲೇ ನಾನು ಹಿಂದೆ ಹೇಳಿದಾಗೆ 5 ಅಂಶಗಳ ಆಧಾರದ ಮೇಲೆ ಇಸ್ಲಾಂ ಧರ್ಮ ಅಂತಕ್ಕಂಥದ್ದು ಪಶ್ಚಿಮದಲ್ಲಿರ್ತಕ್ಕಂಥ ಸ್ಪೇನ್ನಿಂದ ಪೂರ್ವದ ಭಾರತವರೆಗೂ ಸಹ ಇಸ್ಲಾಂ ಧರ್ಮ ಹರಡಿರ್ತಕ್ಕಂಥದ್ದನ್ನು ನಾವು ಕಾಣಬಹುದು. ಈ ಧರ್ಮ ಅಂತಕ್ಕಂಥದ್ದು ಪ್ರಚಾರವಾಗಿ ಪ್ರಪಂಚದಾದ್ಯಂತ ಪ್ರಮುಖವಾಗಿರ್ತಕ್ಕಂಥ ಪಾತ್ರವನ್ನು ವಹಿಸಿದ ನಂತರ ಎಲ್ಲ ಧರ್ಮಗಳಿರುವಂತೆ ಈ ಧರ್ಮವೂ ಸಹ 2 ಪಂಗಡಗಳಾಗಿ ಹೊರಬರುತ್ತೆ. ಆ 2 ಪಂಗಡಗಳಲ್ಲಿ ನಾವು ಶಿಯಾ ಮತ್ತು ಸುನ್ನಿ ಅಂತಕ್ಕಂಥದ್ದು, ಶಿಯಾ ಮತ್ತು ಸುನ್ನಿ ಅಂತಕ್ಕಂತಹ 2 ಪಂಗಡಗಳು ನಾವು ಇಸ್ಲಾಂ ಧರ್ಮ ಅಂತಕ್ಕಂಥದ್ದೇ ಕಂಡುಕೊಳ್ತೀವಿ. ಸೊ ಈ ಒಂದು ಮಹಿಮಾ ಪೈಗಂಬರನ ಉತ್ತರಾಧಿಕಾರಿಗಳಾಗಿರ್ತಕ್ಕಂಥ ಖಲೀಫರು ಅಂತಕ್ಕಂಥವರು ಈ ಒಂದು ಧರ್ಮದ ಒಂದು ಧಾರ್ಮಿಕ ಮತ್ತು ರಾಜಕೀಯ ಮುಖಂಡರಾಗಿ ಖಲೀಫರು ಅಂತಕ್ಕಂಥದ್ದು ಪ್ರಮುಖ ಪಾತ್ರವನ್ನು ವಹಿಸ್ತಾರೆ. ಆ ಖಲೀಫರುಗಳಲ್ಲಿ ಪ್ರಮುಖವಾಗಿರ್ತಕ್ಕಂಥವನ್ನೇ ಖಲೀಫರ್ ಅಂತಕ್ಕಂಥವ್ರು ಅಬೂಬಕರ್ ಅಂತಕ್ಕಂಥವನ್ನೇ ಪ್ರಮುಖವಾಗಿರ್ತಕ್ಕಂತಹ ವ್ಯಕ್ತಿ ಅಂತಕ್ಕಂಥದ್ದನ್ನು ನಾವು ಕಾಣ್ಬೋದು. ಪ್ರಪಂಚದಲ್ಲಿ ಇಸ್ಲಾಂ ಧರ್ಮ ಅಂತಕ್ಕಂಥದ್ದು ಮಹಮ್ಮದರ ಮರಣದ ನಂತರ ಅವನ ನಂತರ ಬಂದಿರ್ತಕ್ಕಂಥ ಉತ್ತರಾಧಿಕಾರಿಗಳು ಅಂತಕ್ಕಂಥವ್ರು ಪ್ರಮುಖ ಪಾತ್ರ ವಹಿಸುವ ಮೂಲಕ ಧರ್ಮವನ್ನು ಪ್ರಚಾರ ಮಾಡ್ತಾರೆ. ಎಲ್ಲ ಧರ್ಮಗಳಲ್ಲಿ ಇದ್ದಂತೆ ಈ ಧರ್ಮದಲ್ಲಿಯೂ ಸಹ 2 ಪಂಗಡಗಳಾಗಿ ಪರಿಗಣಿಸಿದರೆ ಒಂದು ಶಿಯಾ ಮತ್ತು ಸುನ್ನಿ ಅಂತಕ್ಕಂಥ 2 ಪಂಗಡಗಳಾಗ್ತವೆ. ಆ ಒಂದು ಶಿಯಾ ಮತ್ತು ಸುನ್ನಿ ಅಂತಕ್ಕಂಥ ಆ ಉತ್ತರಾಧಿಕಾರಿಗಳಲ್ಲಿ ಪ್ರಮುಖವಾಗಿರ್ತಕ್ಕಂಥ ವ್ಯಕ್ತಿ ಅಂದರೆ ಯಾರಪ್ಪ ಅಂತಂದರೆ ಅಬೂಬಕರ್ ಅಂತಕ್ಕಂಥವನು ಪ್ರಮುಖವಾಗಿರ್ತಕ್ಕಂಥ ಪಾತ್ರವನ್ನು ವಹಿಸಿದ್ದ ಅಂತಕ್ಕಂಥದ್ದನ್ನು ನಾವು ಕಾಣಬಹುದು.
ಸೊ ಇಷ್ಟೆಲ್ಲ ಆದ್ಮೇಲೆ ಮಕ್ಕಳ ನಾವು ಈಗ ಇದೆಲ್ಲ ಇವತ್ತಿನವರೆಗೂ ಕಲ್ತಿರ್ತಕ್ಕಂಥ ವಿಷಯಗಳ ಬಗ್ಗೆ ಕೆಲವು ಪ್ರಶ್ನೆಗಳನ್ನ ನಾವು ನೋಡೋಣ. ಮಹಮ್ಮದರ ಪೈಗಂಬರರ ಜೀವನವನ್ನ ತಿಳಿಸಿರಿ, ಒಂದನೇ ಪ್ರಶ್ನೆ. ಎರಡನೇದಾಗಿದ್ದ ಹಿಜಿರಾ ಎಂದರೆ ಏನು ಮತ್ತು ಇಸ್ಲಾಂ ಧರ್ಮದ ಬೋಧನೆಗಳನ್ನ ನಾವು ನೋಡೋಣ. ಒಂದನೇದಾಗಿರ್ತಕ್ಕಂಥ ನಿಮಗೆ ಪ್ರಶ್ನೆಗಳನ್ನ ಕೇಳ್ತಾ ಇದ್ದೀನಿ ಮಕ್ಕಳ, ನಿಮ್ಮ ಮನೆಯಲ್ಲಿ ಮಾಡಿಕೊಂಡು ನಿಮ್ಮ ಶಿಕ್ಷಕರಿಗೆ ತೋರಿಸಿ. ಮಹಮ್ಮದರ ಜೀವನ, ಎರಡನೇದಾಗಿರ್ತಕ್ಕಂಥ ಜೀವನದ ಬಗ್ಗೆ ಬರೆಯಿರಿ. ಮಹಮ್ಮದರ ಬೋಧನೆಗಳು ನೆಕ್ಸ್ಟ್ ಇಸ್ಲಾಂ ಧರ್ಮದ ಕೊಡುಗೆಗಳು ಇವುಗಳನ್ನ ಮನೆ ಕೆಲಸದಲ್ಲಿ ಮಾಡಿಕೊಂಡು ನೀವು ನಿಮ್ಮ ಶಿಕ್ಷಕರಿಗೆ ತೋರಿಸಿ, ತಪ್ಪಿದ್ದರೆ ಸರಿಪಡಿಸಬೇಕೆಂದು ತಿಳಿಸಿ ಇವತ್ತಿನ ಅಧ್ಯಾಯವನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.